ಪೂಜೆಯಿಂದ ಅಧಿಕ ಧ್ಯಾನಗಳಿಲ್ಲ, ಗುರುಪಾದ ಪೂಜೆಯಿಂದ ಅಧಿಕ ಅರ್ಚನೆಗಳಿಲ್ಲ, ಗುರು ವಚನಕ್ಕೆ ಅಧಿಕ ಮಂತ್ರಮದಿಲ್ಲ, ಗುರುವಿನಿಂದ ಅಧಿಕವಾಗಿರುವುದಿಲ್ಲ, ಗುರುವಿನ ಕಟಾಕ್ಷದಿಂದ ಅಧಿಕ ಮೋಕ್ಷಗಳಿಲ್ಲ. ನಿರುದನಿಂ ನಾಸ್ತಿ ತತ್ವಂ ಗುರೋಹೋ ಪರಮೆಂಬ ಸುರುಚಿರಾಗಮದಿಂದ ಗುರುವಧಿಕ ನಿಂತಪ್ಪ ಗುರುಕರೋದ್ಭವರಧಿಕರು. ಗುರುವೇ ಅಜ್ಞಾನ ತಿಮಿರಾರ್ಕ ಭವ ವಂಚನನು, ಗುರುವೇ ಭಕ್ತಿ ಜ್ಞಾನ ವೈರಾಗ್ಯ ಮಂದಿರನು, ಗುರುವೇ ದೀಕ್ಷೆ ಸುಶಿಕ್ಷೆ ಮೋಕ್ಷಗೆ ಕಾರಣಕರ್ತೃವಲ್ಲದಿನ್ನೋರ್ವರಿಲ್ಲ. ಗುರುವಿನಿಂದ ಅಧಿಕ ದೈವಂಗಳಿಲ್ಲೆಂದರಿದು ಹರನು ನಗುರೋರಧಿಕ ವಿದಿತವೆಂದೋದಿದನು. ನಿರುತವಿದು ಕೇಳು ಸದ್ಗುರುವಧಿಕ ನಿಂತಪ್ಪ ಗುರುಕರೋದ್ಭವರಧಿಕರು. ಸಿದ್ಧಗಂಗಾ ಗುರು ಪರಂಪರೆಯನ್ನ ಭಕ್ತಿಯಿಂದ ಸ್ಮರಿಸುತ್ತಾ ಪ್ರಾತಸ್ಮರಣೀಯರು ಮಹಾಲಿಂಗದೊಳಗಾದ ಪರಮ ಪೂಜ್ಯ ಶ್ರೀ ಶ್ರೀ ಶಿವಕುಮಾರ ಮಹಾಶಿವಯೋಗಿಗಳವರ ಸರ್ವಾಂಗಲಿಂಗ ಚೇತನವನ್ನೆರೆದು ಮಾರ್ಗದರ್ಶಕರು ಮಾತೃಹೃದಯಗಳಾದ ಎನ್ನ ಪೂಜ್ಯ ಗುರುದೇವರ ಪಾದಾರವಿಂದಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನ ಸಲ್ಲಿಸಿ ಈ ಒಂದು ಪವಿತ್ರವಾದಂತಹ ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಪೂಜ್ಯರ ಅಂತರಾತ್ಮಕ್ಕೆ ಶರಣಾರ್ಥಿಗಳನ್ನ ಕೋರಿ, ಅದೇ ರೀತಿಯಾಗಿ ಈ ಸಮಾರಂಭದಲ್ಲಿ ಆಸೀನರಾಗಿರ್ತಕ್ಕಂಥ ವಿಶೇಷವಾಗಿ ನಿರ್ಮಲ ತುಂಗಭದ್ರಾ ಅಭಿಯಾನದ ಸಮಿತಿಯ ಎಲ್ಲ ಸದಸ್ಯ ಬಾಂಧವರಿಗೆ, ಈ ಒಂದು ವಿಶೇಷವಾಗಿ ಈ ಭಾಗದ ಎಲ್ಲ ಜನಪ್ರತಿನಿಧಿಗಳಿಗೆ, ಎಲ್ಲ ಸಂಘ ಸಂಸ್ಥೆಯ ಪದಾಧಿಕಾರಿಗಳಿಗೆ, ಬಹಳ ಮುಖ್ಯವಾಗಿ ಇಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ನಾಗರಿಕ ಬಂಧುಗಳಿಗೆ, ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರುವಂತಹ ಎಲ್ಲ ವಿದ್ಯಾರ್ಥಿಗಳ ಅಂತರಾತ್ಮಕ್ಕೆ ಶರಣಾರ್ಥಿಗಳು. ಈ ಸಂದರ್ಭದಲ್ಲಿ ಹೆಚ್ಚು ಮಾತನಾಡುವಂತ ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಈಗಾಗಲೇ ಮಾತನಾಡಿದಂತ ಎಲ್ಲ ಗಣ್ಯರು ಈ ಕಾರ್ಯಕ್ರಮದ ಔಚಿತ್ಯವನ್ನ ಕುರಿತು ಬಹಳ ಅರ್ಥಪೂರ್ಣವಾಗಿ ಉಪಯುಕ್ತವಾಗಿರ್ತಕ್ಕಂಥ ಮಾಹಿತಿಯನ್ನ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಇವತ್ತು ನಾವು ನಿರ್ಮಲ ತುಂಗಭದ್ರಾ ಅಭಿಯಾನದ ಜಲಜಾಗೃತಿ ಮತ್ತೆ ಜನಜಾಗೃತಿಯ ಪಾದಯಾತ್ರೆಯ ಒಂದು ಶುಭ ಸಂದರ್ಭದಲ್ಲಿ ಆಯೋಜನೆಗೊಂಡಿರುವಂತಹ ಕಾರ್ಯಕ್ರಮದಲ್ಲಿ ನಾವೆಲ್ಲ ಆಸೀನರಾಗಿರುವಂತದ್ದು ನಿಜಕ್ಕೂ ಸಂತೋಷವನ್ನು ಉಂಟು ಮಾಡ್ತಾ ಇದೆ. ಆತ್ಮೀಯರೇ, ಇದು ಕೇವಲ ಜಲಜಾಗೃತಿ ಅಲ್ಲ, ಇದು ಜನಜಾಗೃತಿ ಅಲ್ಲ. ನನ್ನ ವಿವೇಚನೆಗೆ ಹೇಳ್ಬೇಕಾದ್ರೆ ಇದೆಲ್ಲ ಆತ್ಮ ಜಾಗೃತಿ ಕಾರ್ಯಕ್ರಮ ಅಂತ ನಾವೆಲ್ಲ ಭಾವಿಸ್ಕೊಳ್ಬೇಕಾಗಿರುತ್ತೆ. ಬದಲಾವಣೆ ಆಗುವುದು ಎಲ್ಲಿಂದ ಅಂತಂದ್ರೆ, ಅದು ವ್ಯವಸ್ಥೆಯಿಂದ ಬದಲಾವಣೆ ಆಗುವುದಕ್ಕಿಂತ ಹೆಚ್ಚಾಗಿ ಬದಲಾವಣೆ ಆಗುವುದು ಅದು ನನ್ನಿಂದ ಬದಲಾವಣೆ ಆಗಬೇಕು ಅಂತಕ್ಕಂಥದ್ದೇ ಈ ಪ್ರಮುಖ ಕಾರ್ಯಕ್ರಮದ ಪ್ರಮುಖ ಆಶಯ ಆಗಿರುವಂತಹದ್ದು. ಬಹಳಷ್ಟು ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿರುವಂತಹದ್ದು ನಿಜಕ್ಕೂ ಸಂತೋಷವನ್ನು ಉಂಟು ಮಾಡ್ತಾ ಇದೆ. ಇವತ್ತೆಲ್ಲ ವೇದಿಕೆ ಮೇಲೆ ಸಾಕಷ್ಟು ಹಿರಿಯರಿದ್ದಾರೆ. ಅವರೆಲ್ಲ ಒಂದು ತಲೆಮಾರಿನ ಹಿರಿಯರು. ಅವರೆಲ್ಲ ಬಹುಶಃ ಈ ಕಾರ್ಯಕ್ರಮ ಅವರಿಗೆ ಅನಿವಾರ್ಯತೆ ಇಲ್ಲ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಯಾಕಂದ್ರೆ ಇವ್ರು ಯಾರಿಗೂ ಅವಶ್ಯಕತೆ ಇಲ್ಲ ಇಂಥ ಕಾರ್ಯಕ್ರಮದ, ಇಂಥ ಜಾಗೃತಿ ಆಂದೋಲನಗಳು, ಪಾದಯಾತ್ರೆಗಳು, ಇದರೆಲ್ಲ ಯಾವುದೂ ಅವಶ್ಯಕತೆ ಇಲ್ಲ. ಆದ್ರೆ ಅವರ ಮನಸ್ಸು ಎಂತ ಮನಸ್ಸು ಅಂದ್ರೆ ಸೇವಾ ಹಿ ಪರಮೋ ಧರ್ಮ ಅಂತ. ಸಮಾಜಕ್ಕೆ ಒಂದಷ್ಟು ಸೇವೆಯನ್ನ ಕೊಡಬೇಕು, ಆ ಸೇವೆಯಲ್ಲೇ ಭಗವಂತನನ್ನ ಕಾಣಬೇಕು ಅಂತಕ್ಕಂಥ ಒಂದು ದೂರದೃಷ್ಟಿಯನ್ನ ಇಟ್ಕೊಂಡು ಇವತ್ತು ಜಗತ್ತಿನಲ್ಲಿ ನಮ್ಮ ದೇಶಕ್ಕೆ ಏನಾದ್ರೂ ಸೇವೆ ಸಲ್ಲಿಸುವುದಕ್ಕೆ ಅನೇಕ ಮುಖಗಳಿದಾವೆ. ಸೇವೆಯನ್ನ ಸಲ್ಲಿಸುವುದಕ್ಕೆ ಅವರು ಆಯ್ಕೆ ಮಾಡ್ಕೊಂಡಿರುವಂತ ಒಂದು ಮುಖ ಅಂತಂದ್ರೆ ನಮ್ಮ ಎಲ್ಲ ನದಿಗಳ ಸಂರಕ್ಷಣೆಯನ್ನ ಮಾಡಬೇಕು ಅಂತಕ್ಕಂಥದ್ದೇ ಅವರ ಸೇವೆ ಅಂತಕ್ಕಂಥ ಒಂದು ಪರಮ ಗುರಿಯಾಗಿರುವಂತಹದ್ದು. ಈ ಅಭಿಯಾನದಲ್ಲಿ ನಿರಂತರವಾಗಿ ಹಗಲಿರುಳು ಶ್ರಮವನ್ನ ಪಡ್ತಾ ಇರುವಂತಹ ಎಲ್ಲ ಸೇವಾ ಬಂಧುಗಳಿಗೆ ನಮ್ಮೆಲ್ಲರ ಪರವಾಗಿ ನಾವು ಹೃತ್ಪೂರ್ವಕವಾಗಿರುವಂತಹ ಅಭಿನಂದನೆಯನ್ನ ಈ ಸಂದರ್ಭದಲ್ಲಿ ಸಲ್ಲಿಸಬೇಕಾಗಿರುವಂತಹದ್ದು. ನಮ್ಮ ವಿದ್ಯಾರ್ಥಿಗಳನ್ನೆಲ್ಲ ನೋಡಿದಾಗ ನನ್ನ ಒಂದಷ್ಟು ಬಾಲ್ಯ ಜೀವನ ನನಗೆ ನೆನಪು ಬಂತು ಸ್ವಲ್ಪ. ನಿಮ್ಮ ರೀತಿಯಾಗಿ ನಾವು ಶಾಲಾ ಕಾಲೇಜುಗಳಲ್ಲಿ ಅಧ್ಯಯನ ಮಾಡಬೇಕಾದ್ರೆ ನಾವು ಒಂದಷ್ಟು ದಿನಪತ್ರಿಕೆಯನ್ನ ನಾವು ಗಮನಿಸ್ತಾ ಇದ್ದೋ, ಕೆಲವು ನ್ಯೂಸ್ ಚಾನೆಲ್ ಅನ್ನ ಗಮನಿಸ್ತಾ ಇದ್ದೋ. ನಾಳೆ ಏನಾದ್ರೂ ನಮ್ಮ ಸಮಾಜದಲ್ಲಿ ಏನಾದ್ರೂ ಒಂದು ವಿಶೇಷವಾದಂತ ದಿನ ಇದೆಯಾ ಅಂತ, ಯಾಕೆ ವಿಶೇಷವಾದಂತ ದಿನ ಇದೆಯಾ ಅಂತ ನಾವು ಗಮನಿಸ್ತಾ ಇದೀವಿ ಅಂತಂದ್ರೆ,
ನಾಳೆ ಏನಾದ್ರೂ ಒಂದು ಆಂದೋಲನ ಆಯಿತು, ಒಂದು ಚಳುವಳಿ ಆಯಿತು, ಒಂದು ಪಾದಯಾತ್ರೆ ಆಯಿತು, ಒಂದು ಹೋರಾಟ ಆಯಿತು ಅಂತಂದ್ರೆ ನಮ್ಗೆಲ್ಲ ಬಹಳ ಖುಷಿ ಆಗ್ತಾ ಇತ್ತು. ಯಾಕೆಂದ್ರೆ ನಾಳೆ ಶಾಲಾ ಕಾಲೇಜುಗಳಿಗೆ ರಜೆ ಸಿಗುತ್ತೆ ಅಂತ. ಬಹುಶಃ ನಮ್ಮ ವಿದ್ಯಾರ್ಥಿಗಳಿಗೆಲ್ಲ ಆ ಮನಸ್ಥಿತಿಯಲ್ಲೇ ಇರುವಂತದ್ದು. ಇವತ್ತು ಈ ಭಾಗದಲ್ಲಿ ಒಂದಷ್ಟು ಪಾದಯಾತ್ರೆ ಆಗ್ತಾ ಇದೆ ಅಂತಂದ್ರೆ ನಮ್ಮ ಎಲ್ಲ ಶಾಲಾ ಕಾಲೇಜುಗಳಿಗೆ ಒಂದಷ್ಟು ಬಿಡುವಿನ ಸಮಯ ಅಂತ ನಾವು ಭಾವಿಸ್ಕೊಂಡಿದ್ದೇವೆ. ನನ್ನ ಎಲ್ಲ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ನಾವು ಗಮನಿಸಬೇಕಾಗಿರುವಂತಹದ್ದು ಅಂದ್ರೆ ಈ ಕಾರ್ಯಕ್ರಮದ ಔಚಿತ್ಯವನ್ನ ನಾವೆಲ್ಲ ಅರ್ಥಕೊಳ್ಬೇಕಾದಂತ ಅನಿವಾರ್ಯತೆ ಇದೆ. ಇವತ್ತು ವಿದ್ಯಾರ್ಥಿ ಜೀವನದ ಪ್ರಮುಖ 3 ಲಕ್ಷಣಗಳನ್ನ ಒಂದು ಕಡೆ ಉಪನಿಷತ್ತಿನ ವಾಣಿ ಈ ತರ ಹೇಳುತ್ತೆ. ಒಬ್ಬ ವಿದ್ಯಾರ್ಥಿ ಆ 3 ಗುಣಲಕ್ಷಣಗಳನ್ನ ತನ್ನ ಬದುಕಿನಲ್ಲಿ ಅಳವಡಿಸ್ಕೊಳ್ಬೇಕಂತೆ. ಯಾಕಂದ್ರೆ ಇವತ್ತು ನಾನು ವೇದಿಕೆ ಮೇಲೆ ಇರ್ತಕ್ಕಂಥ ನಾಗರಿಕರ ಬಗ್ಗೆ ಮಾತನಾಡುವಂತ ಅವಶ್ಯಕತೆ ಇಲ್ಲ. ನಾನು ಮಾತನಾಡೋದಿದ್ರೆ ನಮ್ಮ ಎಲ್ಲ ವಿದ್ಯಾರ್ಥಿ ಬಂಧುಗಳನ್ನ ಕುರಿತೇ ನಾನು ಮಾತನಾಡಬೇಕಾಗಿರುವಂತದ್ದು. ಯಾಕಂದ್ರೆ ಜಾಗೃತಿ ಮೂಡಬೇಕಾದದ್ದು ಯಾರಲ್ಲಿ ಅಂದ್ರೆ ಅವರಲ್ಲಿ ಮತ್ತು ಮೂಡಬೇಕಾಗಿರುವಂತದ್ದು. ಯಾಕಂದ್ರೆ ಮುಂದಿನ ಭವಿಷ್ಯದ ನಿರ್ಮಾತೃಗಳು ಯಾರು ಅಂತಂದ್ರೆ ಆ ವೇದಿಕೆಯ ಮುಂಭಾಗದಲ್ಲಿ ಬಹಳ ಹಿಂದೆ ಕೂತಿರುವಂತ ನನ್ನ ಎಲ್ಲ ವಿದ್ಯಾರ್ಥಿ ಮಿತ್ರರು. ಉಪನಿಷತ್ತಿನ 3 ಲಕ್ಷಣಗಳು ವಿದ್ಯಾರ್ಥಿಗಳು ಹೇಗಿರ್ಬೇಕು ಅನ್ನೋದಕ್ಕೆ ಶ್ರೋತವ್ಯಂ, ಮಂಥವ್ಯಂ, ನಿಧಿಧ್ಯಾಸಿತವ್ಯಂ ಅಂತ 3 ಮಾತುಗಳಲ್ಲಿ ಆ ವಿದ್ಯಾರ್ಥಿಯ ಗುಣಲಕ್ಷಣವನ್ನ ಹೇಳ್ತಾರೆ. ನಾವು ಯಾವುದೇ ವಿಚಾರವನ್ನ ನಾವು ಎಲ್ಲಿ ಕೂತಿರ್ತೀವೋ ಆ ವಿಚಾರಧಾರೆಗಳನ್ನ ಚೆನ್ನಾಗಿ ನಾವು ಕೇಳಿಸ್ಕೊಳ್ಬೇಕಂತೆ. ಕೇಳಿಸಿಕೊಂಡಂತ ವಿಚಾರಗಳನ್ನೆಲ್ಲ ನಾವು ಚೆನ್ನಾಗಿ ಮನನ ಮಾಡ್ಕೊಳ್ಬೇಕಂತೆ. ಮನನ ಮಾಡಿದಂತ ಎಲ್ಲ ವಿಚಾರಗಳನ್ನ ನಾವು ಚಿಂತನೆಗೆ ಒಳಪಡಿಸ್ಬೇಕು ಅಂತೆ. ನೋಡಿ ಎಷ್ಟು ಅದ್ಭುತವಾಗಿರುವಂತ ಮಾತನ್ನ ಹೇಳಿದ್ದಾರೆ. ಇವತ್ತು ನಾವು ಪಾಠ ಪ್ರವಚನಗಳನ್ನ ನಾವು ಚೆನ್ನಾಗಿ ಕೇಳ್ತೀವಿ, ಮನನವನ್ನ ಮಾಡ್ಕೊಳ್ತೀವಿ, ಪರೀಕ್ಷೆಯಲ್ಲಿ ಉತ್ತಮವಾಗಿರ್ತಕ್ಕಂಥ ಅಂಕಗಳನ್ನ ಗಳಿಸ್ತೀವಿ. ಆದ್ರೆ ನಮ್ಮ ಬದುಕಿನಲ್ಲಿ ಚಿಂತನೆಗೆ ಅವಕಾಶ ಇಲ್ಲ. ಇದೇ ನಮ್ಮಲ್ಲಿರುವಂತ ನಮ್ಮ ಸಮಾಜದ ಒಂದು ದೌರ್ಬಲ್ಯ ಅಂತ ನಾವೆಲ್ಲ ಭಾವಿಸ್ಕೊಳ್ಬೇಕಾಗಿರುವಂತಹದ್ದು. ಕಳೆದ ಮೇ ತಿಂಗಳಲ್ಲಿ ನಾನು ಒಂದು ಪ್ರಮುಖ 3 ದೇಶಗಳಿಗೆ ನಾನು ಭೇಟಿಯನ್ನ ಕೊಟ್ಟಿದ್ದೆ. ಮೊದಲನೇದಾಗಿ ಸಿಂಗಾಪುರ ಆಗಿರ್ಬೋದು, ಎರಡನೇದಾಗಿ ನ್ಯೂಜಿಲೆಂಡ್ನ ಆಕ್ಲೆಂಡ್ಗೆ ನಾನು ಭೇಟಿಯನ್ನ ಕೊಟ್ಟಂತ ಸಂದರ್ಭ, ಮತ್ತೆ 3ನೇದಾಗಿ ಆಸ್ಟ್ರೇಲಿಯಾ ಅಂತಕ್ಕಂಥದ್ದು. ಈ 3 ರಾಷ್ಟ್ರಗಳು ನಮ್ಮನ್ನ ಗಮನ ಸೆಳೆದಂತ ರಾಷ್ಟ್ರ ಅಂತ ನಾವೆಲ್ಲ ಭಾವಿಸ್ಬೇಕು. ಯಾಕಂದ್ರೆ ನನ್ನ ನೆಲದಲ್ಲಿ ನಿಂತು ಇನ್ನೊಂದು ರಾಷ್ಟ್ರದ ಬಗ್ಗೆ ನಾವು ಅಭಿಮಾನ ವ್ಯಕ್ತಪಡಿಸುವುದಕ್ಕಿಂತ ಮುಂಚೆ ಆ ರಾಷ್ಟ್ರದಲ್ಲಿ ನಾವು ಕಲ್ತ್ಕೊಳ್ಬೇಕಾದಂತ ಯಾವ್ದಾದ್ರು ಗುಣಗಳಿದ್ರೆ ನಾವು ಅರ್ಥಕೊಳ್ಬೇಕಾದಂತದ್ದು ಸಹ ನಮ್ಮ ಮನೋಧೋರಣೆ ಆಗಿರ್ಬೇಕಾಗಿರುವಂತಹದ್ದು. ಆ 3 ರಾಷ್ಟ್ರಗಳನ್ನ ನಾವು ಗಮನಿಸಿದಾಗ ಅದರಲ್ಲಿ ಬಹಳ ಮುಖ್ಯವಾಗಿ ನಾನು ಆಸ್ಟ್ರೇಲಿಯಾದಲ್ಲಿ ಸುದೀರ್ಘವಾಗಿರುವಂತಹ ಒಂದು ಪ್ರವಾಸದಲ್ಲಿದ್ದಾಗ ಆ ಆಸ್ಟ್ರೇಲಿಯಾದಲ್ಲಿರುವಂತಹ ಎಲ್ಲ ಪ್ರಮುಖ ಪಟ್ಟಣಗಳು ನದಿ ತೀರದಲ್ಲಿ ಇರ್ತಕ್ಕಂಥದ್ದು. ಯಾಕಂದ್ರೆ ನಾಗರಿಕತೆ ಒಂದು ವೈಶಿಷ್ಟ್ಯ ಅಂತಕ್ಕಂಥದ್ದು. ಆ ಎಲ್ಲ ಪ್ರಮುಖ ಪಟ್ಟಣಗಳು ಅಲ್ಲಿ ಮಧ್ಯದಲ್ಲಿ ಒಂದು ವಿಶಾಲವಾದಂತ ನದಿಗಳು ಹರಿತಾ ಇರ್ತವೆ. ಗಮನಾರ್ಹ ಸಂಗತಿ ಅಂತಂದ್ರೆ ಅವುಗಳು ಎಷ್ಟು ಪರಿಶುದ್ಧವಾಗಿದೆ ಅಂತಂದ್ರೆ ನಾವು ಆ ರಾಷ್ಟ್ರಗಳನ್ನ ನೋಡಿ ಕಲಿಬೇಕಾದಂತ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಇವತ್ತು ನಮ್ಮ ರಾಷ್ಟ್ರ ಅಧ್ಯಾತ್ಮ ಕ್ಷೇತ್ರದಲ್ಲಿ ಇನ್ನೊಬ್ಬರಿಗೆ ವಿಶ್ವಗುರು, ಎಲ್ಲರಿಗೂ ಮಾರ್ಗದರ್ಶನ ಮಾಡುವಂತ ಒಂದು ರಾಷ್ಟ್ರದಲ್ಲಿ ಇವತ್ತು ನಮ್ಮಲ್ಲಿ ಸಾಕಷ್ಟು ಸಮಸ್ಯೆಗಳನ್ನ ನಾವು ಇವತ್ತು ಎದುರಿಸುವಂತ ಸ್ಥಿತಿಯಲ್ಲಿದ್ದೇವೆ. ನಾವು ಅವಕ್ಕೆಲ್ಲ ಏನು ಪರಿಹಾರ ಸೂತ್ರ ಅಂತಂದ್ರೆ ಅಲ್ಲಿರುವಂತ ಪ್ರತಿಯೊಬ್ಬ ನಾಗರಿಕನಿಗೂ ಸಹ ನನ್ನ ದೇಶದ ಸ್ವಚ್ಛತೆ, ನನ್ನ ದೇಶದ ಪರಿಸರ ಸಂರಕ್ಷಣೆ, ನಮ್ಮ ದೇಹದಲ್ಲಿರ್ತಕ್ಕಂಥ ನಮ್ಮ ದೇಶದ ನೆಲ ಜಲ ಸಂರಕ್ಷಣೆ ಬಗ್ಗೆ ಬಹಳ ಅಭಿಮಾನವನ್ನ ಇಟ್ಕೊಂಡಿದ್ದಾರೆ. ಹಾಗಾದ್ರೆ ನಮ್ಮ ದೇಶದಲ್ಲಿ ಇಲ್ಲವಾ ಅಂತಕ್ಕಂಥದ್ದು ಪ್ರಶ್ನೆ ಮೂಡಿದಾಗ ನಮ್ಮ ದೇಶದಲ್ಲೂ ಆ ಪ್ರಜ್ಞೆ ಇದೆ, ಆದ್ರೆ ಅದು ವಿರಳಾತಿ ವಿರಳ ಅಂತಕ್ಕಂಥದ್ದು ನನ್ನ ಭಾವನೆ. ಅದು ನಮ್ಮಲ್ಲಿ ಒಂದು ಜಾಗೃತಿ ಉಂಟಾಗಬೇಕು. ಅದಕ್ಕೆ ನಾನು ಪ್ರಾರಂಭದಲ್ಲಿ ಹೇಳಿದ್ದು ಇದು ಕೇವಲ ಜನ ಜಾಗೃತಿ ಇಲ್ಲ, ಇದು ಜಲ ಜಾಗೃತಿ ಅಲ್ಲ, ಪ್ರತಿಯೊಬ್ಬನ ಆತ್ಮ ಜಾಗೃತಿಯ ಕಾರ್ಯಕ್ರಮ ಇದು. ಆತ್ಮೀಯರೇ, ಒಂದಷ್ಟು ಇತಿಹಾಸ ಪುಟಗಳನ್ನ ನಾವು ಗಮನಿಸಿ ಚಿಂತನೆ ಮಾಡುವಂತಹ ಒಂದು ಅನಿವಾರ್ಯತೆಯೂ ಸಹ ಈ ಸಂದರ್ಭದಲ್ಲಿ ಇದೆ. ನಾವು ಚಿಂತನೆ ಏನು ಮಾಡಬೇಕು, ನಮ್ಮ ಇತಿಹಾಸದ ನಾಗರಿಕತೆಗಳ ಬಗ್ಗೆ ನಾವೆಲ್ಲ ಚಿಂತನೆಯನ್ನ ಮಾಡಬೇಕಾಗಿರುವಂತಹದ್ದು. ಯಾಕಂದ್ರೆ ನದಿಗಳು ಮಾನವನ ಜನಾಂಗದ ಒಂದು ಅವಿಭಾಜ್ಯ ಅಂಗ. ಇವತ್ತು ಯಾಕೆ ಅವಿಭಾಜ್ಯ ಅಂಗ ಅಂತಂದ್ರೆ ಬಹಳ ಮುಖ್ಯವಾಗಿ ಮಾನವನ ನಾಗರಿಕತೆ ಉದಯ ಆಗಿದ್ದು ಎಲ್ಲಿ ಅಂತಂದ್ರೆ ಅದು ನದಿಗಳ ಪಾತ್ರದಲ್ಲಿ ಅಂತಕ್ಕಂಥದ್ದು. ಇವತ್ತು
ಮನುಷ್ಯನ ಒಂದು ನಾಗರಿಕತೆಯ ಬೆನ್ನೆಲುಬುಗಳು ಯಾವುದು ಅಂತಂದ್ರೆ ಅದು ನದಿ ಪಾತ್ರಗಳು ಅಂತ ಬಹಳ ಅಭಿಮಾನದಿಂದ ಹೇಳಬೇಕಾಗಿರುವಂತದ್ದು. ಮಾನವ ಒಂದು ಕಡೆ ನೆಲೆಸುವುದಕ್ಕೆ ಪ್ರಾರಂಭ ಮಾಡ್ದ, ನೆಲೆಸಿದಂತ ನಂತರದಲ್ಲಿ ಅವನ ಹೊಟ್ಟೆ ತುಂಬಿಸಿಕೊಳ್ಳುವಂತ ಕೆಲಸ ಆಗ್ಬೇಕಾಗಿತ್ತು, ಒಂದಷ್ಟು ಕೃಷಿ ಚಟುವಟಿಕೆಗಳು ಬೇಕಾಗಿತ್ತು, ಒಂದಷ್ಟು ದಿನ ಚಟುವಟಿಕೆಗಳಿಗೆ ಅತ್ಯಮೂಲ್ಯವಾಗಿರುವಂತಹ ಜೀವ ಜಲದ ಅವಶ್ಯಕತೆ ಇತ್ತು. ಹಾಗಾಗಿ ಎಲ್ಲ ನದಿಗಳ ಪಾತ್ರದಲ್ಲಿ ನಮ್ಮ ನಾಗರಿಕತೆ ಉಗಮ ಆಗಿರ್ತಕ್ಕಂಥದ್ದು ಒಂದು ಇತಿಹಾಸ ನಮ್ಗೆಲ್ಲ ಗೊತ್ತಿರುವಂತದ್ದು. ಇವತ್ತು ನಾವು ಯಾವುದೇ ರಾಷ್ಟ್ರವನ್ನು ತೆಗೆದುಕೊಳ್ಳಿ, ಅಲ್ಲಿರುವಂತಹ ಎಲ್ಲ ನದಿಗಳ ಪಾತ್ರದಲ್ಲಿ ಪ್ರಮುಖ ಪಟ್ಟಣಗಳನ್ನ ನಾವು ಕಾಣ್ತೀವಿ. ಈಗ ಯಮುನಾ ನದಿಗೆ ಹೋದಾಗ ಅಲ್ಲಿ ನಮಗೆ ದೆಹಲಿ ಕಾಣುತ್ತೆ, ಮತ್ತೆ ವಿಶೇಷವಾಗಿ ಹೂಗ್ಲಿ ನದಿಗೆ ಹೋದ್ರೆ ಅಲ್ಲಿ ಕಲ್ಕತ್ತಾ ಕಾಣುತ್ತೆ ನಮ್ಗೆ. ಥೇಮ್ಸ್ ನದಿ ಅಂತಕ್ಕಂಥದ್ದು ಬಂದಾಗ ಲಂಡನ್ ಅಂತ ಕಾಣುತ್ತೆ ನಾವು ಜಾಗತಿಕ ಮಟ್ಟದಲ್ಲಿ ನೋಡೋದಾದ್ರೆ. ಈ ತರ ಅನೇಕ ಪ್ರಮುಖ ಘಟ್ಟಗಳೆಲ್ಲ ಪಟ್ಟಣಗಳಲ್ಲಿ ಎಲ್ಲಿದ್ದೇವೆ ಅಂದ್ರೆ ಅದು ನದಿ ಪಾತ್ರಗಳಲ್ಲಿ ಇರ್ತಕ್ಕಂಥದ್ದು. ಯಾಕಂದ್ರೆ ನಾಗರಿಕತೆ ಉಗಮ ಆದಂತ ಸಂದರ್ಭದಲ್ಲಿ ಮನುಷ್ಯನ ಬೆನ್ನೆಲುಬಾಗಿ ನಿಂತದ್ದು ಯಾವುದು ಅಂದ್ರೆ ಆ ನದಿಗಳು ಅಂತಕ್ಕಂಥದ್ದು ನಾವು ಈ ಸಂದರ್ಭದಲ್ಲಿ ನಾವೆಲ್ಲ ಚಿಂತನೆಯನ್ನ ಮಾಡಬೇಕು. ಒಂದಷ್ಟು ಇನ್ನೊಂದು ವಿಚಾರವಾಗಿ ನಾವು ಯೋಚನೆ ಮಾಡೋದಾದ್ರೆ, ನಾವು ಇದನ್ನ ಕೇವಲ ನಾಗರಿಕತೆಯಲ್ಲಿ ಮನುಷ್ಯನ ದೈನಂದಿನ ಚಟುವಟಿಕೆಗಳಲ್ಲಿ ಅಷ್ಟೇ ನಾವು ಇದನ್ನ ಪ್ರಯೋಜನವನ್ನ ಪಡ್ಕೊಂಡಿಲ್ಲ. ನಮ್ಮ ಅಧ್ಯಾತ್ಮ ಕ್ಷೇತ್ರದಲ್ಲೂ ಸಹ ನದಿಗಳಿಗೆ ಮಹತ್ತರವಾಗಿರುವಂತ ನಾವು ಸ್ಥಾನಮಾನವನ್ನ ಕೊಟ್ಟಿರ್ತಕ್ಕಂಥದ್ದು. ನಮ್ಮ ಭಾರತೀಯ ಪರಂಪರೆಯನ್ನು ಗಮನಿಸಿ, ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಧಾರ್ಮಿಕ ಆಚರಣೆಗಳು ಪ್ರಾರಂಭ ಆಗೋದು ಎಲ್ಲಿ ಅಂತಂದ್ರೆ ಅದು ನದಿಗಳನ್ನ ಸ್ಮರಣೆ ಮಾಡ್ತಕ್ಕಂಥದ್ದು. ನಿಮ್ಗೆಲ್ಲ ಗೊತ್ತಿದೆ, ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ಅಂತಕ್ಕಂಥದ್ದು. ಅಂದ್ರೆ ನದಿಗಳಿಗೆ ಅಷ್ಟೊಂದು ಪವಿತ್ರವಾದಂತ ಸ್ಥಾನಮಾನವನ್ನ ನಾವೆಲ್ಲ ಕೊಟ್ಟಿದ್ದೀವಿ. ನಾವು ನಾಗರಿಕತೆಯ ತೊಟ್ಟಿಲಿನಲ್ಲಿ ಇದೇ ನದಿಗಳು ಎಷ್ಟು ಪ್ರಮುಖ ಪಾತ್ರವನ್ನು ವಹಿಸಿದ್ದಾವೆ. ಅದರ ಜೊತೆಯಲ್ಲಿ ನಮ್ಮ ಭಾರತೀಯ ಧಾರ್ಮಿಕ ಸಂಸ್ಕೃತಿಯಲ್ಲಿ ನದಿಗಳ ಪಾತ್ರ ಎಂಥದ್ದು ಅಂತ ಎಲ್ಲರಿಗೂ ಸಹ ಮನವರಿಕೆ ಆಗಿರುವಂತ ಸಂಗತಿ ಇದು. ಆದ್ರೂ ಸಹ ಇಂತಹ ಜಾಗೃತಿ ಅಭಿಯಾನಗಳು ಯಾಕೆ, ಏಕೆ ಅನಿವಾರ್ಯ, ಯಾಕಾಗಿದೆ ಅಂತಕ್ಕಂಥದ್ದು ಈಗ ಎಷ್ಟೇ ಪ್ರಶ್ನೆ ಆಗಿರುವಂತದ್ದು. ಒಂದು ದಿವಸ ಒಂದು ದೀಪದ ಕೆಳಗಡೆ ರಾತ್ರಿ ಒಂದು ಅಜ್ಜಿ ಸೂಜಿಯನ್ನ ಹುಡುಕ್ತಾ ಇತ್ತಂತೆ. ಸುಮಾರು ಸಮಯ ತೆಗೆದುಕೊಂಡಂತೆ ಅಜ್ಜಿ ತಾನು ಕಳೆದುಕೊಂಡಂತ ಒಂದು ಸೂಜಿಯನ್ನ ಹುಡುಕುವುದಕ್ಕೆ. ಅಜ್ಜಿಯ ಈ ಸೂಜಿಯನ್ನ ಹುಡುಕಾಡುವಿಕೆಯನ್ನ ದೂರದಲ್ಲಿರ್ತಕ್ಕಂಥ ಒಬ್ಬ ಯುವಕ ನೋಡಿದಂತೆ. ಪಾಪ ಅಜ್ಜಿ ಏನನ್ನ ಕಳೆದುಕೊಂಡಿದೆ, ಅಜ್ಜಿಗೆ ನಾನೇನಾದ್ರೂ ಸಹಾಯ ಮಾಡಬೇಕು ಅಂತ ಅಜ್ಜಿ ಹತ್ರಕ್ಕೆ ಧಾವಿಸ್ತಾನೆ. ಅಜ್ಜಿಯನ್ನ ಕೇಳ್ತಾನೆ, ಅಜ್ಜಿ ನೀನ್ ಏನೋ ಒಂದು ವಸ್ತುವನ್ನ ಕಳ್ಕೊಂಡಿದ್ಯಾ, ನಾನು ಸುಮಾರು ಸಮಯದಿಂದ ನಿನ್ನನ್ನು ವೀಕ್ಷಣೆ ಮಾಡ್ತಾ ಇದ್ದೀನಿ, ನಿನಗೆ ಸಿಕ್ಕಿಲ್ಲ. ಅಜ್ಜಿ ಅದ್ ಏನ್ ಕಳ್ಕೊಂಡಿದ್ಯಾ, ಯಾವ ಜಾಗದಲ್ಲಿ ಕಳ್ಕೊಂಡಿದ್ಯಾ ಒಂದಷ್ಟು ಹೇಳು, ನಾನು ಹುಡುಕೊಡುವಂತ ಪ್ರಯತ್ನವನ್ನ ಮಾಡ್ತೀನಿ ಅಂತ ಕೇಳಿದಂತೆ. ಅಜ್ಜಿ, ನೋಡುತ್ತಮ್ಮ, ನನ್ನ ಹತ್ರ ಒಂದು ಸೂಜಿ ಇತ್ತು, ಆ ಸೂಜಿಯನ್ನ ಕಳ್ಕೊಂಡೆ ಅಂತ ಹೇಳಿದೆ. ಅಜ್ಜಿ ಅದು ಎಲ್ಲಿ ಕಳ್ಕೊಂಡೆ ಅಂತ ಕೇಳಿದಾಗ ಅಜ್ಜಿ ಹೇಳ್ತಂತೆ, ನನ್ನ ಮನೆ ಕೋಣೆಯಲ್ಲಿ ಕಳ್ಕೊಂಡೆ, ಅದನ್ನ ಹುಡುಕ್ತಾ ಇದ್ದೀನಿ ಅಂತ. ಆ ಯುವಕನಿಗೆ ನಗು ಬಂತು. ಅಜ್ಜಿ, ನೀನು ಮನೆ ಕೋಣೆಯಲ್ಲಿ ಕಳ್ಕೊಂಡಂತ ಸೂಜಿಯನ್ನ ಈ ದೀಪದ ಕೆಳಗಡೆ ಬಂದು ಹುಡುಕ್ತಾ ಇದೆಯಲ್ಲ, ಇದು ನಿನ್ ಸಿಗಕ್ ಸಾಧ್ಯನಾ, ಯಾಕೆ ನೀನು ಇಲ್ಲಿ ಹುಡುಕ್ತಾ ಇದೀಯಾ ಅಂತ ಕೇಳಿದಾಗ, ನೋಡಪ್ಪ ನಮ್ಮ ಮನೆಯಲ್ಲಿ ಕತ್ಲಿದೆ, ಇಲ್ಲಿ ಬೆಳಕಿದೆ, ಅದಕ್ಕೆ ಇಲ್ಲಿ ಹುಡುಕ್ತಾ ಇದ್ದೀನಿ ಅಂತಕ್ಕಂಥದ್ದು. ಬಹುಶಃ ಅಜ್ಜಿಯ ಪರಿಸ್ಥಿತಿ ನಮ್ಮ ಪರಿಸ್ಥಿತಿನೂ ಸಹ ಹೊರತಾಗಿಲ್ಲ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ನಾನು ಅಜ್ಜಿ ಕಳ್ಕೊಂಡಂತ ವಸ್ತುವನ್ನ ಅಲ್ಲಿ ಕತ್ತಲಿದೆ ಅಂತ ಎಲ್ಲ ಹುಡುಕುವಂತ ಪ್ರಯತ್ನವನ್ನ ಮಾಡಿದೆ. ಇವತ್ತು ನಾವು ನಮ್ಮ ನದಿಗಳನ್ನೆಲ್ಲ ಕಳ್ಕೊಳ್ತಾ ಇದ್ದೀವಿ, ಆದ್ರೆ ಎಲ್ಲಿ ಕಳ್ಕೊಂತಾ ಇದ್ದೀವಿ ಅಂತಕ್ಕಂಥ ಹುಡುಕುವಂತ ಪ್ರಯತ್ನದಲ್ಲಿ ಇವತ್ತು ನಮ್ಮ ಹೃದಯಕ್ಕೆ ಒಂದಷ್ಟು ಕತ್ತಲೆ ಆವರಿಸಿಕೊಂಡಿರುವಂತಹದ್ದು. ಈ ಸಂದರ್ಭದಲ್ಲಿ ನಾವು ಎಲ್ಲ ಏನ್ ಮಾಡ್ಬೇಕು? ಈ ಆಂದೋಲನಗಳು, ಜಾಗೃತಿಗಳು, ಹೋರಾಟ ಅಂತಕ್ಕಂಥದ್ದು ಇದು ಕೇವಲ ಸರ್ಕಾರವನ್ನ ಕಂಟರಿಸುವಂತ ಕೆಲಸ ಅಷ್ಟೇನಾ? ಅದಕ್ಕಿಂತ ಮಿಗಿಲಾಗಿರುವಂತಹದ್ದು ಒಂದು ವಿಚಾರ ಅಂತಂದ್ರೆ, ಪ್ರತಿಯೊಬ್ಬ ನಾಗರಿಕ ಬಂಧನು ಸಹ ತನ್ನ ಕರ್ತವ್ಯವನ್ನ ಈ ನೆಲದ ಕಾನೂನನ್ನ ಪರಿಪಾಲನೆ ಮಾಡುವಂತಹ ಅವಶ್ಯಕತೆ ಇದೆ ಇವತ್ತು. ಮತ್ತೆ ಈ ನದಿಗಳಿಗೆ ವಿಚಾರವಾಗಿ ಇಷ್ಟೆಲ್ಲ ಹೋರಾಟ ಯಾಕೆ ನಡೀತಾ ಇದೆ? ನಾವು ಯೋಚನೆ ಮಾಡ್ಬೇಕಲ್ವಾ? ಒಂದು ರೀತಿಯಾಗಿ ಇದೇ ಕೃಷಿ ಚಟುವಟಿಕೆಗೋಸ್ಕರ, ಇದೇ ಮಾನವನ ದೈನಂದಿನ ಚಟುವಟಿಕೆಗೋಸ್ಕರ ನದಿಗಳ ಪಾತ್ರದಲ್ಲಿ ನಾವೆಲ್ಲ ಅವಲಂಬಿಸಿದ್ದು. ಯಾಕಂದ್ರೆ ಅವತ್ತಿನ ಸಂದರ್ಭದಲ್ಲೂ ಸಹ ಈ ನದಿಗಳು ನಾಗರಿಕತೆಯ ತೊಟ್ಟಲು ಕಣ್ತೆರೆಯುವಂತ ಹೊತ್ತಿನಲ್ಲಿ ಎಲ್ಲರಿಗೂ ಅನಿವಾರ್ಯತೆ ಸೃಷ್ಟಿಯಾಗಿತ್ತು. ಇವತ್ತು ಅದೇ ಆಧುನಿಕ ನಾಗರಿಕ ಬಾಂಧವನಿಗೂ ಸಹ ಅದೇ ನದಿಗಳ ಅನಿವಾರ್ಯತೆ ಇದೆ.
ಹಾಗಾದ್ರೆ ಅವತ್ತಿನ ನಾಗರಿಕತೆಗೂ ಇವತ್ತಿನ ನಾಗರಿಕತೆಗೂ ಅಜಗಜಾಂತರ ವ್ಯತ್ಯಾಸವನ್ನ ನಾವು ಕಾಣಬಹುದು. ಯಾವುದ್ರಲ್ಲಿ ವ್ಯತ್ಯಾಸ ಅಂತಂದ್ರೆ, ಅವತ್ತಿನ ಸಂದರ್ಭದಲ್ಲಿ ಆ ನಾಗರಿಕರು ಪ್ರಕೃತಿಯ ಮನೋಧರ್ಮಕ್ಕೆ ಅವಲಂಬಿತವಾಗಿ ಆ ಮನೋಧರ್ಮಕ್ಕೆ ಅನುಗುಣವಾಗಿ ತನ್ನ ಜೀವನ ಶೈಲಿಯನ್ನ ನಡೆಸ್ತಾ ಇದ್ದ. ನಾವು ಯೋಚನೆ ಮಾಡ್ಬೇಕು, ಹೌದಲ್ವಾ? ಇವತ್ತು ಪ್ರಕೃತಿಯಲ್ಲಿ ಸಹಜವಾಗಿ ಸಿಗುವಂತದ್ದು ಏನು ಸಿಗುತ್ತೋ ಅದನ್ನ ಬಳಕೆ ಮಾಡಿಕೊಂಡು ಆ ರೀತಿಯಾಗಿರ್ತಕ್ಕಂಥ ಜೀವನ ಶೈಲಿಯನ್ನ ನಡೆಸ್ತಾ ಇದ್ದ. ಆದ್ರೆ ಇವತ್ತು ಆಧುನಿಕ ಮಾನವ ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ, ಪ್ರಕೃತಿಯ ಮನೋಧರ್ಮಕ್ಕೆ ವಿರುದ್ಧವಾದಂತ ಜೀವನ ಶೈಲಿಯನ್ನ ನಡೆಸ್ತಾ ಇದ್ದಾನೆ. ಯಾಕೆ ಇಷ್ಟೆಲ್ಲ ಬದಲಾವಣೆ ಆಯ್ತು ಸಮಾಜದಲ್ಲಿ? ನಮ್ಮ ಜೀವನ ಶೈಲಿಯೇ ಪ್ರಮುಖವಾಗಿರುವಂತಹದ್ದು. ಇವತ್ತೆಲ್ಲರಿಗೂ ಸಹ ವೈಭೋಗದ ಜೀವನ ಬೇಕು. ಇವತ್ತೆಲ್ಲರಿಗೂ ಸಹ ಬೇಕಾಗಿರುವಂತ ಆಧುನಿಕವಾಗಿರುವಂತ ಎಲ್ಲ ವೈಭೋಗಗಳು ಬೇಕಾಗಿರುವಂತ ನಿಟ್ಟಿನಲ್ಲಿ ಆಧುನಿಕತೆಗೆ ತಕ್ಕಂತೆ ನಮ್ಗೆ ಬೇಡಿಕೆಗಳು ಸಹ ಹೆಚ್ಚಾದಾಗ ಏನಾಗುತ್ತೆ ಅಂದ್ರೆ, ಕೈಗಾರಿಕಾ ಪ್ರದೇಶಗಳು ಹೆಚ್ಚಾಗುತ್ತೆ. ಕೆಲವು ಸತಿ ನಮ್ಗೆ ಜಾಗೃತಿ ಇಲ್ಲ ಅಂತಂದ್ರೆ ಏನಾಗುತ್ತೆ, ಕೆಲವು ಸಂದರ್ಭದಲ್ಲಿ ಕೇವಲ ಈ ನದಿಗಳ ಪಾತ್ರ ಅಲ್ಲ, ಅಂತರ್ಜಲವೂ ಸಹ ಕಲುಷಿತವಾಗಿರುವಂತ ವಾತಾವರಣ ಸೃಷ್ಟಿಯಾಗಿದೆ ಇವತ್ತೆಲ್ಲ. ಅದಕ್ಕೆ ಬದಲಾವಣೆ ಆಗುವಂತದ್ದು ಎಲ್ಲಿಂದ ಆಗಿತ್ತು ಅಂದ್ರೆ ನಿಮ್ಮಿಂದ ಅಲ್ಲ. ಬದಲಾವಣೆ ಆಗ್ಬೇಕಾಗಿದ್ದು ಎಲ್ಲಿಂದ ಅಂದ್ರೆ ಅದು ನನ್ನಿಂದ ಆಗ್ಬೇಕಾಗಿರುವಂತದ್ದು. ನೀವೆಲ್ಲ ಪ್ರಮಾಣವನ್ನ ಸ್ವೀಕರಿಸ್ತೀರ, ನಾನು ಪ್ಲಾಸ್ಟಿಕ್ ಮುಕ್ತವಾಗಿರುವಂತಹ ಜೀವನವನ್ನ ನಡೆಸಬೇಕು ಅಂತಕ್ಕಂಥದ್ದು. ಬದಲಾವಣೆ ಅಂದ್ರೆ ಅದು ಮೊದಲನೇ ಬದಲಾವಣೆ ಅಂತಕ್ಕಂಥದ್ದು. ಇವತ್ತು ನದಿ ಪಾತ್ರಗಳನ್ನ ಗಮನಿಸಿ ಎಲ್ಲ ವಿಷ ತ್ಯಾಜ್ಯಗಳನ್ನ ನಾವು ಅದಕ್ಕೆ ಉಣಬಡಿಸ್ತಾ ಇದ್ದೀವಿ ಅಂತಂದ್ರೆ, ನಾವು ಬಳಕೆ ಮಾಡ್ತಕ್ಕಂಥದ್ದು ನಮ್ಮ ಬೇಡಿಕೆಗೆ ಅನುಗುಣವಾಗಿ ಅಲ್ಲಿ ಉದ್ಭವ ಆಗಿರ್ತಕ್ಕಂಥ ಸಮಸ್ಯೆಗಳು ಅಂತಕ್ಕಂಥದ್ದು. ಇವತ್ತು ಸರ್ಕಾರಗಳಾಗಿರ್ಬೋದು, ಬೇರೆ ಬೇರೆ ವ್ಯವಸ್ಥೆಗಳಾಗಿರ್ಬೋದು, ಅವರು ಎಷ್ಟರ ಮಟ್ಟಿಗೆ ಇಂತಹ ಆಂದೋಲನಕ್ಕೆ ಎಷ್ಟರ ಮಟ್ಟಿಗೆ ಸ್ಪಂದನೆ ಸಿಗುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಪ್ರತಿಯೊಬ್ಬ ನಾಗರಿಕೂ ಸಹ ತನ್ನ ಆತ್ಮ ಜಾಗೃತಿಯನ್ನ ಮಾಡ್ಕೊಳ್ಬೇಕಾದಂತ ಅನಿವಾರ್ಯತೆ ಇದೆ. ಇವತ್ತು ಒಂದಷ್ಟು ಆಧುನಿಕತೆಗೆ ಮಾರು ಹೋಗುವಂತ ಸಂಪ್ರದಾಯವನ್ನ ಕಡಿಮೆ ಮಾಡ್ಕೊಳ್ಬೇಕಾಗಿರುವಂತದ್ದು. ನೋಡಿ, ಅದಕ್ಕೆ ಒಂದು ಉದಾಹರಣೆ ಅಂದ್ರೆ, ನಾವು ಪ್ಲಾಸ್ಟಿಕ್ ಅನ್ನ ಬಳಸದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಜೀವನವನ್ನ ನಡೆಸಕ್ ಸಾಧ್ಯ ಇಲ್ಲ. ಈ ವೇದಿಕೆಯನ್ನ ತೆಗೆದುಕೊಳ್ಳಿ. ಈ ವೇದಿಕೆಯನ್ನ ತೆಗೆದುಕೊಂಡ್ರೆ ಬಹುಪಾಲು ಪ್ಲಾಸ್ಟಿಕ್ ಎಷ್ಟೋ ಸಂದರ್ಭದಲ್ಲಿ ವಸ್ತುಗಳೇ ಆವರಿಸಿಕೊಂಡಿರುವಂತಹದ್ದು. ಆದ್ರೆ ಪ್ಲಾಸ್ಟಿಕ್ ಬಿಟ್ಟು ನಾವು ಬದುಕನ್ನ ನಿರ್ವಹಣೆ ಮಾಡಕ್ ಸಾಧ್ಯ ಇಲ್ಲ. ಅಷ್ಟರ ಮಟ್ಟಿಗೆ ಇವತ್ತು ಅನಿವಾರ್ಯತೆಯನ್ನ ಸೃಷ್ಟಿ ಮಾಡ್ಕೊಂಡಿದೆ. ಆದ್ರೆ ಒಂದು ಸಂಕಲ್ಪ ಮಾಡ್ಬೋದು, ಆ ಪ್ಲಾಸ್ಟಿಕ್ ಅನ್ನ ಆದಷ್ಟು ಕಡಿಮೆ ಬಳಕೆ ಮಾಡ್ತೀನಿ ಅಂತಕ್ಕಂಥದ್ದು. ಆ ಪ್ಲಾಸ್ಟಿಕ್ ಅನ್ನ ಮತ್ತೆ ಪುನರ್ ಬಳಕೆ ಮಾಡ್ತಕ್ಕಂಥದ್ದು, ಮರುಬಳಕೆಯನ್ನ ಮಾಡ್ತೀನಿ ಅಂತಕ್ಕಂಥ ಒಂದು ಸಂಕಲ್ಪವನ್ನ ಕೊಟ್ಟಾಗ ಒಂದಷ್ಟು ಬದಲಾವಣೆಯನ್ನ ಕಾಣುತ್ತೆ. ಬದಲಾವಣೆ ಅಂತಕ್ಕಂಥದ್ದು ಅದು ದೊಡ್ಡ ಮಟ್ಟದಲ್ಲಿ ಆಗ್ಬೇಕು ಅಂತ ಏನಿಲ್ಲ. ಇವತ್ತು ವಿಶೇಷವಾಗಿ ನಮ್ಮ ನಿರ್ಮಲ ತುಂಗಭದ್ರಾ ಅಭಿಯಾನದ ಸಮಿತಿ ಅವರು ಬದಲಾವಣೆಯನ್ನ ತರಬೇಕು ಅಂತಂದ್ರೆ ಸಣ್ಣ ಸಣ್ಣ ಮಟ್ಟದಲ್ಲೇ ಬದಲಾವಣೆ ಆಗ್ಬೇಕು ಅಂತಕ್ಕಂಥದ್ದು. ಯಾಕಂದ್ರೆ ಪ್ಯೂರಿಫಿಕೇಶನ್ ಕಮ್ ಫ್ರಮ್ ಟಾಪ್ ಅಂತ ಹೇಳ್ತಾರೆ. ಅದಕ್ಕೆ ಅವ್ರು ನೋಡಿ, ನೇರವಾಗಿ ಹೋಗಿ ವಿಧಾನಸೌಧ ಮುಂದೆನೆ ಅವರು ಚಳವಳಿಯನ್ನ ಆರಂಭ ಮಾಡಬಹುದಾಗಿತ್ತು. ಸರ್ಕಾರ, ಕೇಂದ್ರ ಸರ್ಕಾರಕ್ಕೆ ಹೋರಾಟ ಮಾಡಬಹುದಾಗಿತ್ತು. ಅಷ್ಟು ಶಕ್ತಿ ಇರುವಂತವ್ರು ನಮ್ಮ ಬಸವರಾಜ ಪಾಟೀಲ್ರವರು. ಆದ್ರೆ ಅವ್ರ ಸಂಕಲ್ಪ ಏನು ಅಂತಂದ್ರೆ, ಪ್ರತಿಯೊಬ್ಬ ನಾಗರಿಕನಿಗೂ ಸಹ ಈ ಪ್ರಜ್ಞೆ ಬರಬೇಕು, ನನ್ನ ನಾಗರಿಕ ಸಮಾಜದಲ್ಲಿ ನನ್ನ ಕೆಲಸ ಏನಾಗಿರ್ಬೇಕು ಅಂತಕ್ಕಂಥ ಆತ್ಮ ಜಾಗೃತಿ ಉಂಟಾಗಬೇಕು ಅಂತ. ಆ ನಿಟ್ಟಿನಲ್ಲಿ ವಿಶೇಷವಾಗಿ ಇವತ್ತು ನಿರ್ಮಲ ತುಂಗಭದ್ರಾ ಅಭಿಯಾನ ಜನಜಾಗೃತಿ ಅಂತಕ್ಕಂಥದ್ದು 3ನೇ ಹಂತದಲ್ಲಿ ಅತ್ಯಂತ ಯಶಸ್ವಿಯಾಗಿರುವಂತದ್ದು ನಿಜಕ್ಕೂ ಸಂತೋಷವನ್ನ ಉಂಟು ಮಾಡ್ತಾ ಇದೆ. ಮೊದಲನೇ ಹಂತ 2ನೇ ಹಂತಕ್ಕಿಂತ ಹೆಚ್ಚು ಜಾಗೃತಿ ಉಂಟಾಗಿರುವಂತದ್ದು ಈ ಭಾಗದ ಜನತೆಯ ಎಲ್ಲ ಸಂಘ ಸಂಸ್ಥೆಗಳು ಮತ್ತೆ ನಮ್ಮ ಎಲ್ಲ ರಾಜಕೀಯ ಮುತ್ಸದ್ದಿಗಳ ಒಂದು ಸಹಕಾರದಿಂದ ಇವತ್ತು ಆ ಜಾಗೃತಿ ಕಾರ್ಯಕ್ರಮ ಅಂತಕ್ಕಂಥದ್ದು ಈ ಭಾಗದಲ್ಲಿ ಯಶಸ್ವಿಯಾಗಿರುವಂತದ್ದು ನಿಜಕ್ಕೂ ಸಂತೋಷವನ್ನ ಉಂಟು ಮಾಡ್ತಾ ಇದೆ. ಈ ಪಾದಯಾತ್ರೆಗಳು ಮತ್ತೆ ವಿಶೇಷವಾಗಿ ಇಂಥ ಸಮಾರಂಭಗಳು ಕೇವಲ ಆಚರಣೆಗೆ ಮಾತ್ರ ಸೀಮಿತ ಆಗಬಾರದು. ಇವತ್ತಿಂದ ನಾವೆಲ್ಲರೂ ಏನ್ ಮಾಡ್ಬೇಕು ಅಂತಂದ್ರೆ, ಒಂದು ಸಂಕಲ್ಪವನ್ನು ಮಾಡಬೇಕು. ಯಾವುದೇ ಕಾರಣಕ್ಕೂ ಈ ನನ್ನ ಸ್ವಚ್ಛ ಪರಿಸರವನ್ನ ನಾನು ನನ್ನಿಂದ ಹಾಳು ಮಾಡುವುದಕ್ಕೆ ಅವಕಾಶ ಕೊಡೋದಿಲ್ಲ ಅಂತಕ್ಕಂಥ ಒಂದು ಸಂಕಲ್ಪ ಈ ನಿಟ್ಟಿನಲ್ಲಿ ಆಗ್ಬೇಕಾಗಿರುವಂತಹದ್ದು. ಯಾಕಂದ್ರೆ ನೀವು ಗಮನಿಸಿ, ಮೊನ್ನೆ ಭಾನುವಾರದಲ್ಲಿ ವಿಜಯ ಕರ್ನಾಟಕದಲ್ಲಿ ನಮ್ಮ ಕೊಪ್ಪಳದಲ್ಲಿ ಗಂಗಾವತಿಯಲ್ಲಿ ನಡೆದಂತಹ ಒಂದು ಕಾರ್ಯಕ್ರಮದ ಒಂದು ಇದೇ ಜನಜಾಗೃತಿ ಅಭಿಯಾನದಲ್ಲಿ ನಮ್ಮ ಬಸವರಾಜ ಪಾಟೀಲ್ ಅವರು ಮಾತನಾಡಿದಂತಹ ಒಂದು ವಿಚಾರ ನನಗೆ ಗಮನ ಸೆಳೆದಂತದ್ದು. ಯಾಕಂದ್ರೆ ಇವತ್ತು ನಮ್ಮ ಭಾರತದಲ್ಲಿ 200ಕ್ಕೂ ಹೆಚ್ಚು ನದಿಗಳು ಇವಾಗ ಏನಾಗಿದೆ ಅಂದ್ರೆ ಬತ್ತಿ ಹೋಗಿರುವಂತದ್ದು. ಅವರೇ ಅವ್ರದೇ ಸ್ಟ್ಯಾಟಿಸ್ಟಿಕ್ಸ್ ಇದಿಲ್ಲ. 200 ನದಿಗಳು ಈಗಾಗಲೇ ಬತ್ತಿ ಹೋಗಿದ್ದಾವೆ. ಮತ್ತೆ
ಹರಿಯುವಂತ 7 ನದಿಗಳು ಅವಸಾನದ ಅಂಚಿನಲ್ಲಿದೆ ಅಂತಕ್ಕಂಥದ್ದು. ದೇಹದಲ್ಲಿ ನಿರ್ಜಲೀಕರಣ ಆದ್ರೆ ನಾವು ಬದುಕಕ್ ಸಾಧ್ಯ ಇಲ್ಲ. ಪ್ರಕೃತಿಯಲ್ಲಿ ನಿರ್ಜಲೀಕರಣ ಆದ್ರೆ, ಡಿಹೈಡ್ರೇಷನ್ ಆದ್ರೆ ಪ್ರಕೃತಿನೂ ಬದುಕಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಮ್ಮ ದೇಹ ಮತ್ತು ಈ ಪ್ರಕೃತಿ ಎಲ್ಲವೂ ಸಹ ನೋಡಿ, 75% ಪ್ರಕೃತಿಯಲ್ಲೂ 75% ನೀರಿದೆ, ನಮ್ಮ ದೇಹದಲ್ಲೂ ಸಹ 75% ನೀರಿದೆ. ಇದು ಭಗವಂತನ ಸೃಷ್ಟಿ. ಇದನ್ನ ಸಂರಕ್ಷಣೆ ಮಾಡಬೇಕಾಗಿರುವಂತದ್ದು ಎಲ್ಲರ ಒಂದು ಆದ್ಯ ಕರ್ತವ್ಯ. ಬಹಳ ಪುರಾತನನ ನಾವು ಗಮನಿಸಿ, ಕೆರೆ, ಹಳ್ಳ, ಬಾವಿ ಎಲ್ಲ ನಾವು ಏನ್ ಮಾಡ್ಬೋದಾಗಿತ್ತು ಅಂದ್ರೆ ನೇರವಾಗಿ ನೀರನ್ನ ಕುಡಿಬಹುದಾಗಿತ್ತು. ಇವತ್ತು ನಾವು ಪವಿತ್ರವಾಗಿರುವಂತ ಗಂಗಾ ಜಲ ಅಂತ ಹೇಳ್ತೀವಿ. ನಾವು ದೈವಿಕ ಸ್ಥಾನವನ್ನ ಕೊಟ್ಟಂತ ಗಂಗಾ ಜಲನೂ ಸಹ ಇವತ್ತು ಶುದ್ಧೀಕರಣ ಮಾಡ್ಕೊಂಡು ಕುಡಿಯುವಂತ ಪರಿಸ್ಥಿತಿ ಬಂದಿದೆ ನಮ್ಗೆ ಇವತ್ತೆಲ್ಲ. ಅದರಲ್ಲೂ ಪ್ರಮುಖವಾಗಿ ದಕ್ಷಿಣದ ಗಂಗಾ ಯಾವುದು ಅಂದ್ರೆ ಅದು ತುಂಗಾ ಅಂತಕ್ಕಂಥದ್ದು. ನಿಮ್ಗೆಲ್ಲ ಗೊತ್ತಿದೆ, ನಾನ್ ನೋಡಿ, ಅದು ಗಂಗಾ ಸ್ಥಾನಕ್ಕೆ ತುಂಗಾ ಪಾನಕ್ಕೆ ಅಂತ. ಇವತ್ತು ನಮ್ಮ ತುಂಗಿಗೆ ಬಂದಿರುವಂತ ಪರಿಸ್ಥಿತಿಯನ್ನ ನಾವು ಗಮನಿಸಬೇಕಾಗಿರುವಂತಹದ್ದು. ಆ ನಿಟ್ಟಿನಲ್ಲಿ ನಾವೆಲ್ಲ ಯೋಚನೆ ಮಾಡಬೇಕು ಅಂತಂದ್ರೆ, ಏನ್ ಯೋಚನೆ ಮಾಡಬೇಕು ಅಂತಂದ್ರೆ ಆ ಜಾಗೃತಿ ನಮ್ಮಲ್ಲಾಗಬೇಕಾಗಿರುವಂತಹದ್ದು. ಇದ್ರ ಜೊತೆಗೆ ಒಂದಷ್ಟು ಗುರುತರ ಜವಾಬ್ದಾರಿ ಸರ್ಕಾರಗಳು ಸಹ ಅಂತಕ್ಕಂಥದ್ದು. ನಾವಿಲ್ಲಿ ಯಾರು ಹೋರಾಟ ಮಾಡ್ತಾ ಇಲ್ಲ, ನಾವು ಇಲ್ಲಿ ಎಲ್ಲರ ಗಮನ ಸೆಳೆಯುವಂತ ಕೆಲಸವನ್ನ ಮಾಡ್ತಾ ಇದೀವಿ ಅಷ್ಟೇನೆ. ಯಾಕಂದ್ರೆ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಅಭಿಯಾನ ಇದು. ಈ ಅಭಿಯಾನದಲ್ಲಿ ಎಲ್ಲ ಪೂಜ್ಯರು ಭಾಗವಹಿಸಿರುವಂತವ್ರು, ಎಲ್ಲ ಧರ್ಮಗುರುಗಳು ಇದ್ದಾರೆ, ಎಲ್ಲ ರಾಜಕಾರಣಿಗಳು, ಎಲ್ಲ ಪಕ್ಷದವರು ಇದ್ದಾರೆ. ನಮ್ಮ ನಾಡನಗೌಡರು ಇದ್ದಾರೆ, ಮತ್ತೆ ನಮ್ಮ ಹಂಪನಗೌಡರು ಇದ್ದಾರೆ, ಮತ್ತೆ ಮಹಿಮಾ ಪಟೇಲರ್ ಅಂತಕ್ಕಂಥವ್ರು, ಎಲ್ಲ ಮುತ್ಸದಿಗಳು ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅಂತಂದ್ರೆ ಇದರ ಹಿನ್ನೆಲೆಯನ್ನ ನಾವೆಲ್ಲ ಗಮನಿಸಬೇಕಾಗಿರುವಂತಹದ್ದು. ಒಂದಷ್ಟು ಸರ್ಕಾರದ ಸಹಕಾರನೂ ಸಹ ಈ ಸಂದರ್ಭದಲ್ಲಿ ಬೇಕಾಗಿದೆ. ಯಾಕಂದ್ರೆ ಈ ನೆಲ ಜಲ ಸಂರಕ್ಷಣೆ ವಿಚಾರಕ್ಕೆ ಬಂದಾಗ ಸರ್ಕಾರಗಳು ಸಹ ಕಟ್ಟುನಿಟ್ಟಿನ ನೀತಿಗಳನ್ನ ತರುವಂತ ಕೆಲಸ ಆಗ್ಬೇಕಾಗಿರುವಂತಹದ್ದು. ಇವತ್ತು ಜಾಗತೀಕರಣ ಆಗ್ತಾ ಇದೆ, ನಮ್ಗೆಲ್ಲ ಗೊತ್ತಿದೆ, ಗ್ಲೋಬಲೈಸೇಷನ್ ಆಗ್ತಾ ಇದೆ. ಆ ಹೆಸರಲ್ಲಿ ನಾವು ವಿವಿಧ ಯೋಜನೆಗಳನ್ನ ರೂಪಿಸ್ತಾ ಇದ್ದೀವಿ. ಯೋಜನೆಗಳನ್ನ ರೂಪಿಸುವುದಕ್ಕಿಂತ ಮುಂಚೆ ನಾವು ಏನನ್ನ ಗಮನಿಸಬೇಕು ಅಂತಂದ್ರೆ, ನಾವು ತಯಾರಿಸುವಂತ ಯೋಜನೆ ಆ ಭಾಗದಲ್ಲಿರುವಂತಹ ಪ್ರಕೃತಿಗೆ ಏನಾದ್ರೂ ತೊಂದರೆ ಆಗ್ತಾ ಇದೆ ಅಂತಂದ್ರೆ ಆ ನಿರ್ದಾಕ್ಷಿಣ್ಯವಾಗಿ ಆ ಅಭಿವೃದ್ಧಿ ಯೋಜನೆಯನ್ನ ನಿಲ್ಲಿಸಲೇಬೇಕಾಗಿರುವಂತಹದ್ದು. ಅದು ಎಷ್ಟೇ ನಮಗೆ ಅನುಕೂಲ ಆದ್ರೂ ಪರವಾಗಿಲ್ಲ, ಪ್ರಕೃತಿಗೆ ಏನಾದ್ರೂ ಇದು ತೊಂದರೆ ಆಗ್ತಾ ಇದೆ ಅಂತಂದ್ರೆ ಆ ಎಲ್ಲ ಯೋಜನೆಗಳನ್ನ ಸ್ಥಗಿತಗೊಳಿಸುವಂತ ಕಟ್ಟುನಿಟ್ಟಿನ ಕಾನೂನ ತರುವಂತಹ ಗುರುತರ ಜವಾಬ್ದಾರಿ ಸರ್ಕಾರದ ಮೇಲೂ ಸಹ ಇರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಇವತ್ತು ಕರ್ನಾಟಕದ ಪರಿಸ್ಥಿತಿ ಅಷ್ಟೇ ಅಲ್ಲ, ಇವತ್ತು ಭಾರತದ ಎಲ್ಲ ರಾಜ್ಯಗಳ ಪರಿಸ್ಥಿತಿನೂ ಸಹ ಇದೇ ರೀತಿಯಾಗಿರುವಂತದ್ದು. ಆ ನಿಟ್ಟಿನಲ್ಲಿ ಎಲ್ಲರೂ ಜಾಗೃತರಾಗುವಂತ ಅವಶ್ಯಕತೆ ಇದೆ. ಇವತ್ತೆಲ್ಲ ತುಂಗಭದ್ರದ ನದಿಗೆ, ಒಡಲಿಗೆ ಏನೆಲ್ಲ ತುಂಬ್ತಾ ಇದ್ದೀವಿ ಅಂತ ನೀವು ಬಸವನಗೌಡ ಪಾಟೀಲ್ರವರು ಒಂದು ಸರ್ವೆಯನ್ನೇ ಮಾಡಿದ್ದಾರೆ ಅಭಿಯಾನಕ್ಕೆ ಸಂಬಂಧಪಟ್ಟಂಗೆ. ಆ ಸರ್ವೆಯನ್ನ ಓದಿದಾಗ ನಿಜಕ್ಕೂ ಅದು ಮನ ಕಲಕುವಂತ ವಿಚಾರಗಳು. ಬಹುಶಃ ಇವರೆಲ್ಲರಿಗೂ ಸಹ ವಿಚಾರ ತಲುಪಿಸುವಂತ ಪ್ರತಿಯೊಂದು ಕಾಲೇಜಿಗೂ ಸಹ ಏನ್ ಮಾಡ್ಬೇಕು ಅಂತಂದ್ರೆ ಆ ಎಲ್ಲ ವಿಚಾರಗಳನ್ನ ನೀವೇನು ಸರ್ವೆ ಮಾಡಿದಿರಲ್ಲ ಅದನ್ನ ಎಲ್ಲ ಪ್ರಾಂಶುಪಾಲರಿಗೆ ತಲುಪಿಸುವಂತ ಕೆಲಸ ಆಗ್ಬೇಕು. ಒಂದು ದಿವಸ ಮಟ್ಟಿಗೆ ಏನಾಗ್ಬೇಕು ಅಂದ್ರೆ ಪ್ರತಿ ಕಾಲೇಜಿನಲ್ಲೂ ಸಹ ಇದಕ್ಕೆ ಒಂದು ಅಭಿಯಾನ, ಈಗೆಲ್ಲ ಅಭಿಯಾನ ಸಾರ್ವಜನಿಕವಾಗಿ ಮಾಡಿದ್ದೀರಾ, ಮಕ್ಕಳಿಗೆ ತಾಳ್ಮೆ ಇಲ್ಲ. ಪ್ರತಿಯೊಂದು ಶಾಲಾ ಕಾಲೇಜಿನಲ್ಲಿ ನಮ್ಮ ಹಂಪನಗೌಡರ ಒಂದು ಮಾರ್ಗದರ್ಶನದಲ್ಲಿ ಪ್ರತಿಯೊಂದು ಶಾಲಾ ಕಾಲೇಜಿನಲ್ಲಿ ವಿಶೇಷವಾಗಿ ಇದಕ್ಕೆ ಸಂಬಂಧಪಟ್ಟಂತ ಸೆಮಿನಾರ್ ಅನ್ನ ಇಟ್ಟು ಈ ಭಾಗದಲ್ಲಿ ಯಾವ ಯಾವ ಜಿಲ್ಲೆಯಲ್ಲಿ ಬರುವಂತ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಏನು ಸರ್ವೆ ಕೊಟ್ಟಿದ್ದಾರೆ ಅದನ್ನ ಮಕ್ಕಳಿಗೆ ಜಾಗೃತಿ ಉಂಟಾಗುವಂತ ಕೆಲಸ ಆಗ್ಬೇಕು ಅಂತಕ್ಕಂಥದ್ದು ಈ ವೇದಿಕೆ ಮೂಲಕ ನಿಮ್ಮೆಲ್ಲರಿಗೂ ಸಹ ಈ ತಿಳಿಯನ್ನ ಹೇಳುವಂತ ಕೆಲಸವನ್ನ ಮಾಡಿ. ಇವತ್ತು ತುಂಗಭದ್ರಾ ಅಂತಂದ್ರೆ ನಮ್ಮ ಎಲ್ಲ ಕೃಷಿಕರಿಗೂ ಸಹ ಒಂದು ಜೀವ ನದಿ ಇದ್ದಂಗೆ. ಅದು ಬಹುಶಃ ನಾವು ಗಂಗಾವತಿಯನ್ನ ಈ ಭಾಗವನ್ನ ಭತ್ತದ ನಾಡು ಅಂತ ಕರಿತಾ ಇದ್ದೀವಿ. ಈ ಭತ್ತದ ನಾಡು ಅಂತಕ್ಕಂಥದ್ದು ನಾವು ಕರಿಬೇಕು ಅಂತಂದ್ರೆ ಇಲ್ಲಿ ಹರಿತಾ ಇರುವಂತಹ ನಿಮ್ಮೆಲ್ಲರ ಪಾಲಿನ ಆರಾಧ್ಯ ದೈವ ಅಂತಂದ್ರೆ ಅದು ತುಂಗಭದ್ರಾ ಅಂತಕ್ಕಂಥದ್ದು. ಬಹುಶಃ ನೀವ್ ಯಾರನ್ನೂ ಸಹ ಈ ತುಂಗಭದ್ರಾ ಏನಾದ್ರೂ ಇಲ್ಲಿ ಬತ್ತಿ ಹೋಯ್ತು ಅಂತಂದ್ರೆ ನೀವು ಕಲ್ಪನೆ ಮಾಡ್ಕೊಳಕ್ಕೂ ಸಾಧ್ಯ ಇಲ್ಲ ಈ ಭಾಗವನ್ನ. ಅದು ಕಲ್ಪನೆಗೆ ನಿಲುಕದೆ ಇರತಕ್ಕಂತ ಒಂದು ವಿಚಾರ. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಸಹ ಏನ್ ಮಾಡ್ಬೇಕು ಅಂತಂದ್ರೆ ಆ ತುಂಗವನ್ನ ಉಳಿಸುವಂತ ಕೆಲಸ ಪ್ರತಿಯೊಬ್ಬ ನಾಗರಿಕನ ಗುರುತರ ಜವಾಬ್ದಾರಿ ಅಂತಕ್ಕಂಥ ಆಶಯವನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಮಾತನಾಡಿರುವಂತ ಎಲ್ಲ ಗಣ್ಯರು ಸಹ ಅವರ ಒಂದೇ ಒಂದು ಉದ್ದೇಶ, ಹೇಗಾದ್ರೂ ಮಾಡಿ ನಮ್ಮ ನದಿಗಳನ್ನ ನಾವು ಉಳಿಸ್ಬೇಕು ಅಂತಕ್ಕಂಥದ್ದು. ಅವರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸ್ವಾರ್ಥ ಮನೋಭಾವನೆ ಇಲ್ಲ.
ಯಾಕಂದ್ರೆ ಅವರ ಜೀವನವನ್ನ ನೋಡಿದಾಗ ಅದೆಲ್ಲ ತ್ಯಾಗವಾಗಿರ್ತಕ್ಕಂಥ ಜೀವನ. ನಮ್ಮ ಪಾಟೀಲ್ ಅವರಾಗಿರ್ಬೋದು, ಮತ್ತೆ ಕುಮಾರಸ್ವಾಮಿ ಅವರಾಗಿರ್ಬೋದು, ನಮ್ಮ ಸಿರ್ಸಿಯ ಅನಂತ ಹೆಗಡೆ ಅವರಾಗಿರ್ಬೋದು, ಅವರು ಸಾಕಷ್ಟು ಸಂದರ್ಭದಲ್ಲಿ ಶ್ರೀಮಠಕ್ಕೂ ಬಂದು ಪರಿಸರದ ಬಗ್ಗೆ ಗಹನವಾದಂತ ಚಿಂತನೆಯನ್ನ ಮಾಡಿರ್ತಕ್ಕಂಥವ್ರು. ಇವರೆಲ್ಲರ ಮನಸ್ಥಿತಿ ಏನು ಅಂತಂದ್ರೆ ಈ ಭೂಮಿಯ ಋಣವನ್ನ ಏನಾದ್ರೂ ತೀರಿಸ್ಬೇಕು ಅಂತಕ್ಕಂಥದ್ದು. ಯಾಕಂದ್ರೆ ಋಣಭಾರೋ ಮಹಾಭಾರೋ ಅಂತ ಹೇಳ್ತಾರೆ. ಜಗತ್ನಲ್ಲಿ ಬಂದಾಗ ತಂದೆ ತಾಯಿಯರ ಋಣ ನಮ್ಮ ಮೇಲೆ ಇರುತ್ತೆ, ಭೂಮಿಯ ಋಣ ಇರುತ್ತೆ, ಗುರುಗಳ ಋಣ ಇರುತ್ತೆ. ಆ ಋಣಗಳನ್ನ ತೀರ್ಸಕ್ಕೆ ಸಾಧ್ಯ ಇಲ್ಲ. ಆದ್ರೆ ಆ ಋಣಭಾರವನ್ನ ಒಂದಷ್ಟು ಹಗುರಗೊಳಿಸುವಂತ ಕೆಲಸವನ್ನ ಮಾಡ್ಕೊಳ್ಬಹುದು. ಆ ನಿಟ್ಟಿನಲ್ಲಿ ಅವರೆಲ್ಲರೂ ಸೇರಿ ಇವತ್ತು ಈ ಜಾಗೃತಿಯನ್ನ ಉಂಟು ಮಾಡಿ ಈ ದೇಶಕ್ಕೆ ಏನಾದ್ರೂ ಸೇವೆಯನ್ನ ಸಲ್ಲಿಸಿ ನನ್ನ ಋಣಭಾರವನ್ನ ಕಡಿಮೆಗೊಳಿಸುವಂತ ಕೆಲಸ ಆಗ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಬಹಳ ದೂರದೃಷ್ಟಿಕೋನವನ್ನ ಇಟ್ಕೊಂಡು ಈ ಕಾರ್ಯಕ್ರಮವನ್ನ ನಡೆಸ್ತಾ ಇದ್ದಾರೆ. ಅವಿರತವಾಗಿ ಇದಕ್ಕೆ ಶ್ರಮಿಸ್ತಾ ಇರುವಂತಹ ರಾಷ್ಟ್ರೀಯ ಸ್ವಾಭಿಮಾನ ಆಂದೋಲನ ನವದೆಹಲಿಯ, ಮತ್ತೆ ಪರ್ಯಾವರಣ ಟ್ರಸ್ಟ್ ಶಿವಮೊಗ್ಗದ, ಮತ್ತೆ ನಿರ್ಮಲಾ ತುಂಗಭದ್ರಾ ಅಭಿಯಾನದ ಸಮಿತಿಯ ಎಲ್ಲ ಪದಾಧಿಕಾರಿಗಳನ್ನ, ಸೇವಾ ಬಂಧುಗಳನ್ನ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನ ಸಲ್ಲಿಸಿ ಇವತ್ತು ವಿಶೇಷವಾಗಿ ಈ ಭಾಗದಲ್ಲಿ ಇದಕ್ಕೆ ಸ್ಪಂದನೆಯನ್ನ ಕೊಟ್ಟು ಅವಿರತವಾಗಿ ಆ ಎಲ್ಲಾ ಕೆಲಸ ಕಾರ್ಯಗಳಲ್ಲಿ ಹೆಗಲಣೆಯಾಗಿ ನಿಂತಿರ್ತಕ್ಕಂಥವ್ರು ನಮ್ಮ ಎಲ್ಲ ರಾಜಕೀಯ ಧುರೀಣರು. ನಮ್ಮ ಹಂಪನಗೌಡರು ಇದ್ದಾರೆ, ಮಹಿಮಾ ಪಟೇಲ್ ಇದ್ದಾರೆ, ನಾಡಗನಗೌಡರು ಇದ್ದಾರೆ, ಮತ್ತೆ ಸಾಕಷ್ಟು ವಿರೂಪಾಕ್ಷಪ್ಪನವರು ಇದ್ದಾರೆ, ಹಿರಿಯರಾಗಿರ್ತಕ್ಕಂಥವ್ರು. ಇವರೆಲ್ಲರ ಸಹಕಾರದಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ. ನಿಜಕ್ಕೂ ಇದು 3ನೇ ಹಂತ, 4ನೇ ಹಂತ, ಈ 3ನೇ ಹಂತಕ್ಕಿಂತ ಹೆಚ್ಚಾಗಿ ಯಶಸ್ವಿಯನ್ನ ಗಳಿಸ್ಲಿ ಅಂತಕ್ಕಂಥ ಆಶಯವನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ, ಇವೆಲ್ಲ ಸಂದರ್ಭದಲ್ಲಿ ನಮ್ಮ ಪೂಜ್ಯರುಗಳು ಈ ಸಂದರ್ಭದಲ್ಲಿ ಆಗಮಿಸಿರುವಂತದ್ದು ನಿಜಕ್ಕೂ ಸಂತೋಷ. ಯಾರೇ ಒಂದು ಸೇವೆಯನ್ನ ಮಾಡಬೇಕು ಅಂತಂದ್ರೆ ಅದು ನಿರ್ದಿಷ್ಟವಾಗಿರ್ತಕ್ಕಂಥ ಮಾರ್ಗದರ್ಶನದ ಅವಶ್ಯಕತೆ ಇದೆ. ಈ ಭಾಗಕ್ಕೆ ಬಂದಂತ ಈ ಪಾದಯಾತ್ರೆಗೆ ಯಶಸ್ವಿಗೊಳಿಸುವುದಕ್ಕೆ ಎಲ್ಲ ಪೂಜ್ಯರು ಬೆಳಗಿನಿಂದ ಸಂಪೂರ್ಣವಾಗಿರುವಂತಹ ಸಹಕಾರವನ್ನ ಕೊಟ್ಟಿರುವಂತ ನಿಜಕ್ಕೂ ಸಂತೋಷ. ಮತ್ತೆ ಈ ಪರಿಸರ ಪ್ರಜ್ಞೆಯನ್ನ ಇಟ್ಟಂತ ಅನೇಕ ಸಂಘ ಸಂಸ್ಥೆಗಳು, ಮತ್ತೆ ನಮ್ಮ ಎಲ್ಲಾ ಶಾಲಾ ಕಾಲೇಜಿನ ಸಿಬ್ಬಂದಿ ವರ್ಗದವರು, ವಿದ್ಯಾರ್ಥಿ ಮಿತ್ರರು, ನೀವೆಲ್ಲ ಬಹಳ ತಾಳ್ಮೆಯಿಂದ ನಿಜಕ್ಕೂ ನೀವಿಷ್ಟು ಜನ ಸೇರಿದಿರಲ್ಲ. ಈ ವಿದ್ಯಾರ್ಥಿಗಳು ಬದಲಾವಣೆ ತರುವುದಾದ್ರೆ ನಿಮ್ಮಿಂದ ಬದಲಾವಣೆ ಆಗ್ಬೇಕಾಗಿರುವಂತದ್ದು. ನೀವೆಲ್ಲ ಒಂದು ಸಂಕಲ್ಪ ಮಾಡಿ ಅಂತಕ್ಕಂಥ ಆಶಯವನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ನನ್ನ ಮಾತುಗಳಿಗೆ ವಿರಾಮ ಕೊಡ್ತಾ ಇದ್ದೀನಿ. ಮತ್ತೊಮ್ಮೆ ಎಲ್ಲರ ಅಂತರಾತ್ಮಕ್ಕೆ ಶರಣಾರ್ಥಿಗಳು.